ಎಸ್, ನಿಖಿತಾ, ನಿಮ್ಮ ಅನುಭವ ಹೇಗಿತ್ತು? ನಮ್ಮ ಧರ್ಮ ಅವ್ರ ಜೊತೆಗೆ ಹೇಗಿತ್ತು? ಯಾಕಂದ್ರೆ ನೀವು ಹೇಳಿದ್ರಿ ಕಪಲ್ ಅಂತ ಹೇಳಿ. ಕಪಲ್ ಅಂದರೆ ಬೇರೆ ಒಂದು ಕೆಮಿಸ್ಟ್ರಿನೂ ತೋರಿಸ್ಬೇಕಾಗತ್ತೆ ಅಲ್ವಾ? ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂದರೆ ನಿಮ್ಮ ಏನು ಹೇಳಿ ನೀವು ಕಂಫರ್ಟೇಬಲ್ ಆಗಿರುವಂಥದ್ದು. Yes. ಸೊ ವಾಸ್ ಇಟ್ ಈಸಿ ಫಾರ್ ಯು? So we start off as lovers. I mean, ಆ ಥರ ಒಂದಿದೆ. Then it comes into But to enact, because I was a newbie to this complete team. ಯಾಕಂದರೆ ಪ್ರವೀಣ್ ನಾಯಕ್ ಸರ್ ಆಗಿರ್ಬೋದು, ಪಿ ಕೆ ಎಸ್ ದಾಸ್ ಸರ್ ಆಗಿರ್ಬೋದು, ನಾಗಚಂದ್ರ ಸರ್ ಆಗಿರ್ಬೋದು, ಆ್ಯಂಡ್ ಈವನ್ ಧರ್ಮ ಸರ್ ಆಗಿರ್ಬೋದು. ಸೊ ಎಲ್ಲ ಆಲ್ಮೋಸ್ಟ್ ಸೀನಿಯರ್ ಆಗೇ ಇದ್ದಾರೆ. ಸೊ ಐ ವಾಸ್ ವೆರಿ ಫ್ರೆಶರ್ ಟು ದಿಸ್ ಟೀಮ್. ಸೊ ಆದಾಗ ಐ ಹ್ಯಾಡ್ ದಟ್ ಲಿಟಲ್ ನರ್ವಸ್ ಇತ್ತು. ಬಿಕಾಸ್ ನಾವು ಅವಾಗ ಕೇಳಿದ್ವಿ, ಪುಟ್ಟಣ್ಣ ಸರ್ ಎಲ್ಲ ಹೊಡೆದ್ಬಿಟ್ಟೆಲ್ಲ ಹೇಳ್ಕೊಡ್ತಾ ಇದ್ರು ಆರ್ಟಿಸ್ಟಿಗೆ. ಐ ಹ್ಯಾಡ್ ಫ್ಯೂ ಥಿಂಗ್ಸ್. ಸೊ ಎಲ್ಲೋ ಒಂದು ಭಯ ಅನ್ನೋದಿತ್ತು. ಇಷ್ಟೊಂದು ಜನದ ಮಧ್ಯೆ ಫ್ರೆಶರ್ ಆಗಿ ಹೋಗ್ತಾ ಇದ್ದೀನಿ, ಹೌ ವಿಲ್ ದ ಸೆಟ್ ಹೇಗಿರುತ್ತೆ ಅನ್ನೋದೊಂದು ತುಂಬ ಮುಜುಗರ ಆಯಿತು. ಫಸ್ಟ್ ನಾನು ಧರ್ಮ ಸರ್ ಅವರು ಒಂದು ಫೋಟೋ ಶೂಟ್ ಮಾಡಿದ್ವಿ ಬಿಕಾಸ್ ಆಫ್ ದ ಪೋಸ್ಟರ್ಸ್ಗೆ ಇದಕ್ಕೆಲ್ಲ. ದ್ಯಾಟ್ ಟೈಮ್ ಐ ಗಾಟ್ ಟು ನೋ ಹೌ ವಿಲ್ ವರ್ಕ್ ಅಂತ. ಬಿಕಾಸ್ ಆ್ಯಸ್ ಅ ಫೋಟೋಗ್ರಾಫರ್ ನಮ್ಮ ಸಿನಿಮಾಗೆ ಇವರೇ ಫೋಟೋಗ್ರಫಿ ಕೂಡ ಮಾಡಿದ್ದು. ಸೊ ಆವಾಗ ಹಿ ಎಕ್ಸ್ಪ್ಲೈನ್ಡ್ ಹಿಂಗಿರುತ್ತೆ, ಹಿಂಗೆ ಪೋಸ್ ಕೊಡಬೇಕು. ನನಗೂ ಧರ್ಮಾರ್ಗೂ ಲೈಕ್ ಅವರೇ ಬಂದು ಇದೇ ಥರ ಪೋಸ್ ಮಾಡಬೇಕು ಅಂತ ಹಿ ಆ್ಯಂಡ್ ಹಿಸ್ ವೈಫ್. ಸೊ ಹಾಗಾಗಿ ಬಿಕಾಸ್ ಟು ಶೋ ದಟ್ ಕೆಮಿಸ್ಟ್ರಿ ಆನ್ ಸ್ಕ್ರೀನ್ ಅಥವಾ ಒಂದು ಪೋಸ್ಟರ್ಗೆ ಬೇಕಾಗಿತ್ತು. ಸೊ ಐ ಫೆಲ್ಟ್ ಓಕೆ, ಹಿ ಈಸ್ ವೆರಿ ಕಂಫರ್ಟಬಲ್. ಬಿಕಾಸ್ ಒಂದು ಯಾವುದೇ ಒಂದು ಪೋಸ್ ಮಾಡಬೇಕಂದ್ರೂ ದ ಅಪೋಸಿಟ್ ಪರ್ಸನ್ ಐ ಶುಡ್ ಫೀಲ್ ಲೈಕ್ ಓಕೆ, ಇಟ್ ಈಸ್ ನೈಸ್, ಐ ಕ್ಯಾನ್ ಕಂಫರ್ಟಬಲಿ ಪೋಸ್ ಆ್ಯಂಡ್ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಅನ್ನೋದಿತ್ತು. ಸೊ ಇಟ್ ವಾಸ್ ವೆರಿ ಈಸಿ ಆ್ಯಂಡ್ ಹಿ ಈಸ್ ಆಲ್ಸೋ ವೆರಿ ಫ್ರೆಂಡ್ಲಿ ಪರ್ಸನ್, ವೆರಿ ಕೈಂಡ್ ಹಾರ್ಟೆಡ್. ಚೆನ್ನಾಗಿತ್ತು ಸರ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಲೈಕ್ ಶಿ ಸೆಡ್, ಅದು ಸ್ಟಾರ್ಟಿಂಗ್ ಸ್ವಲ್ಪ ಪ್ರವೀಣ್ ಸರ್ದು ಐಡಿಯಾ ಆ ಥರ ಸ್ವಲ್ಪ ಬೇರೆ ಥರನೇ ಇತ್ತು. ಸೊ ಆ ಪೋಸ್ಟರ್ ಡಿಸೈನಿಂಗಲ್ಲಿ ಆಮೇಲೆ ನನ್ನ ಪ್ರೀವಿಯಸ್ ಸಿನಿಮಾಗಳೆಲ್ಲ ಅದೇ ಸ್ವಲ್ಪ ರೇಗಿಸ್ತಾ ಇರ್ತಾರೆ ಅವಾಗ. ಎಲ್ಲ ಸಾಂಗಲ್ಲಿ ನೋಡ್ತೀನಿ, ನಿನ್ನ ಡ್ಯುಯೆಟ್ ಸಾಂಗಲ್ಲ ಹೀರೋನ ಅಲ್ಲಿರ್ತಾನೆ, ಇಲ್ಲಿರ್ತೀನಿ, ಇಲ್ಲಿಂದ ಹತ್ರ ಬರ್ತೀಯ ಮತ್ತೆ ದೂರ ಹೋಗ್ತೀರಾ ಯಾಕೆ ಅಂತ. ಬಟ್ ಈ ಸಿನಿಮಾಲಿ ಅದು ಬೇಡ. ಐ ವಾಂಟ್ ಬೋತ್ ಆಫ್ ಯು ಆಲ್ ಟು ಬಿ ಲೈಕ್ ದಟ್ ರಿಯಲ್ ಕ್ಯೂಟ್ ಹಸ್ಬೆಂಡ್ ಆ್ಯಂಡ್ ವೈಫ್. ಸೊ ಅದರಲ್ಲಿ ಇಟ್ ಇಸ್ ನಾಟ್ ಅಬೌಟ್ ಶೋಯಿಂಗ್ ಲಸ್ಟ್ ಅನ್ನೋದು ಆ ಥರ ಅಲ್ಲ. ಲೈಕ್ ಒಂದು ಯಾವ ಥರ ಇರ್ತಾರೆ, ಆಮೇಲೆ ಆ ಥರ ಇದ್ದಾಗ ಅಷ್ಟು ಚೆನ್ನಾಗಿ ಇದ್ದಾಗ, ಯಾಕಂದರೆ ವಿ ಹ್ಯಾವ್ ಟು ಶೋ ಇವನ್ ಫಿಸಿಕಲ್ ದಿಸ್ ಒನ್. ಬರೀ ಮೆಂಟಲಿ ಆಯಿತು ಚಿನ್ನ ಹೋಗು ಚಿನ್ನ ಬಾ ಚಿನ್ನ ಅನ್ನೋದಕ್ಕಿಂತ ಮೋರ್ ಆಫ್ ಥಿಂಗ್ ಆಫ್ ದಟ್ ಆಲ್ಸೋ ಹೆಲ್ಪ್ಸ್. ಏನಕ್ಕಂದರೆ ಇಟ್ ಕಮ್ಸ್ ಇನ್ ದ ಕ್ಲೈಮ್ಯಾಕ್ಸ್. ಇಷ್ಟು ಚೆನ್ನಾಗಿದ್ದಿದ್ದು, ಇಷ್ಟು ಚೆನ್ನಾಗಿ ಒಂದು ಒಳ್ಳೆ ಬಾಂಡಿಂಗ್ ಇದ್ದಿದ್ದು ಒಂದು ಕಪಲಿಂಗ್ಗೆ ಅಂತ ಇಟ್ ಶೋಸ್ ಇನ್ ದ ಕ್ಲೈಮ್ಯಾಕ್ಸ್. ಎಸ್ ಸರ್. ಸೊ ಈಗ ನಾವು ಸಿನಿಮಾ ರಿಲೀಸ್ ಬರೋದಾದರೆ ಎರಡು ವಿಚಾರಗಳು ಕೇಳಬೇಕು ಅಂದ್ಕೊಂಡೆ. ಮೊದಲನೇದು, ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರೇ ಬರ್ತಾ ಇಲ್ಲ ಅನ್ನೋದೊಂದು ಚಿತ್ರರಂಗದಿಂದ ನಾವು ಕೇಳ್ತಾನೆ ಇರ್ತೀವಿ ಅವಾಗ. OTTಗೆ ಹೋದರೆ ಕನ್ನಡದಲ್ಲಿ ಬೇಡ, ನೀವು ತಮಿಳು ತೆಲುಗು ಹಿಂದಿನಲ್ಲಿ ಮಾಡಿ ಅನ್ನೋ ಥರದ್ದಾಗಿದೆ. ಸೊ ಇಂಥ ಟೈಮಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀರಾ ನೀವು? ಸಿನಿಮಾಗೆ ಬರ್ತಾ ಇಲ್ಲ ಅಂತ ಅನ್ನೋದು ಕಷ್ಟ. ಬರ್ತಿಲ್ಲ ಅಂದರೆ ಕಮ್ಮಿ ಆಗಿದೆ ಖಂಡಿತ. ಮೊದಲನೇದು ನೋಡಿ, ಇವಾಗ ಥಿಯೇಟ್ರ್ಗಳೇ ಇಲ್ಲ, ಎಲ್ಲ ದೊಡ್ಡ ಮಲ್ಟಿಪ್ಲೆಕ್ಸ್ಗಳು ಹಾಕ್ಬಿಟ್ಟು ಸಿಂಗಲ್ ಸ್ಕ್ರೀನ್ ಎಲ್ಲ ಕಡಿಮೆ ಆಗಿದೆ. ಸಿಂಗಲ್ ಸ್ಕ್ರೀನ್ ಕಮ್ಮಿ ಆಗಿದೆ. ಯಾಕಂದರೆ ದೊಡ್ಡ ಜಾಗ, ಅಷ್ಟು ದೊಡ್ಡ ಜಾಗ ಸಿಗುತ್ತೆ ಅಂದರೆ ಕಾಂಪ್ಲೆಕ್ಸ್ ಕಟ್ಬೋಣ ಅಂತ ಆಗ್ಬಿಟ್ಟಿದ್ದಾರೆ ಎಲ್ಲರೂ. ಯಾಕಂದರೆ ಇದರಿಂದ ಲೆಕ್ಕ ಹಾಕ್ಬೇಕಾದ್ರೆ ಅದು ಕೋಟ್ಗಟ್ಟಲೆಗೆ ಹೋಗ್ಬಿಡುತ್ತೆ ಅಲ್ಲಿಂದ ಬರೋ ದುಡ್ಡು. ಸೊ ಒಂದು ಈ ಜಾಗದ ಕೊರತೆಗಳಿಂದಾಗಿ ಥಿಯೇಟ್ರ್ಗಳು ಹೋಯಿತು. ಥಿಯೇಟ್ರ್ ಅಂತ ಗೊತ್ತಾರೆ ನಿಮ್ಗೆ, ಇಷ್ಟು ದೊಡ್ಡ ಜಾಗ, ಆ ಕಡೆ ಪಾರ್ಕಿಂಗ್ ಜಾಗ ದೊಡ್ಡ ಸಿಗುತ್ತೆ, ದೊಡ್ಡ ಕಾಂಪ್ಲೆಕ್ಸ್ ಕಟ್ಬೋದು. ಸೊ ಅಲ್ಲಿ ಅಂತ ಹೋಗಿರೋದು ಒಂದು ನಮ್ಗೆ ಕಮ್ಮಿ ಆಯಿತು. ಯಾಕಂದರೆ ಆಮೇಲೆ ಎರಡನೇದೇನೆಂದರೆ, ಜನ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಬಹುಶಃ ನಾವು ಡಿಸಪಾಯಿಂಟ್ ಮಾಡಿಬಿಟ್ಟಿದ್ದೀವಿ ತುಂಬ ಸಿನಿಮಾಗಳಿಂದ ಅನಿಸುತ್ತೆ ನಮ್ಮ ಇಂಡಸ್ಟ್ರೀಲಿ. ಏನಾಗುತ್ತೆ, ಯಾವುದೋ ಒಂದು ಶಾರ್ಟ್ ಫಿಲ್ಮ್ ಮಾಡಿಬಿಡ್ತಾರೆ, ಅದೊಂದು 15-20 ಜನ ಹೋಗ್ಬಿಡ್ತಾರೆ, ಸಿನಿಮಾ ಮಾಡ್ಬೋಣ ಒಂದು ಅಂತ. ಅವ್ರು ಯಾರನ್ನೋ ಹೇಗೋ ಇದು ಮಾತಾಡಿ ಹೆಂಗೋ ಒಪ್ಸಿ ಏನೋ ಮಾಡಿ ಒಂದು 25 ಲಕ್ಷ 30 ಲಕ್ಷ ಸಿನಿಮಾ ಮಾಡೋಕ್ಕೆ ಹೋಗ್ತಾರೆ. ಅಲ್ಲಿ ಸಿನಿಮಾ ಮೇಕಿಂಗ್ ಈಸ್ ನಾಟ್ ದಟ್ ಈಸಿ. ಯಾವುದೋ ಒಂದು ಶಾರ್ಟ್ ಮೂವಿ ಒಂದು ಮೆಸೇಜ್ ಇದು ಹೇಳೋದಲ್ಲ. ಒಬ್ಬ ಡೈರೆಕ್ಟ್ರ್ ಆದವನಿಗೆ ಎಲ್ಲ ನಾಲೆಜು ಇರಬೇಕು. ಅವನು ಎಡಿಟ್ರ್ ಥರ, ಒಂದು ಮ್ಯಾಗ್ಝಿನಲ್ಲಿ ಎಡಿಟರ್ ಇದೆ, ಅವ್ನು ಕಾರ್ಟೂನ್ ಅಂದರೆ ಏನು ಗೊತ್ತಿರಬೇಕು, ಆರ್ಟಿಕಲ್ ಗೊತ್ತಿರಬೇಕು, ನ್ಯೂಸ್ ಏನೋ ಗೊತ್ತಿರಬೇಕು, ಯಾವುದು ಎಲ್ಲ ಜ್ಞಾನ ಇಟ್ಕೊಂಡು ಬರಬೇಕಾಗುತ್ತೆ. ಜ್ಞಾನ ಇಟ್ಕೊಂಡು ಮಾಡಿದವ್ರಿಗೂ ಅಲ್ಲಿ ಹೇಳ್ತೀನಿ ಅದೇನಾಗಿದೆ ಇವಾಗ. ಟು ಬಿ ಫ್ರ್ಯಾಂಕ್ ವಿತ್ ಯು, ಇವತ್ತು ರಾಜ್ಕುಮಾರ್ ವಿಷ್ಣುವರ್ಧನ್ ಅವ್ರು ಇದ್ದಿದ್ರೆ ಇವತ್ತು ಏನೇ ಪರಿಸ್ಥಿತಿ ಇರಲಿ, ಗಿರಲ್ಲ ಥಿಯೇಟ್ರ್ ಇಲ್ಲ, ಓಡ್ತಿತ್ತು ಅವ್ರ ಸಿನಿಮಾಗಳು. ಇವತ್ತು ಹಳೆ ಸಿನಿಮಾ ಬೇಕಾದ್ರೆ ಕೂತು ನೋಡ್ತಾರೆ ಈಗಲೂ, ಓಕೆ ಇದರಲ್ಲಿ ಇರ್ಬೋದು. ಬಟ್ ಒಂದು ವ್ಯಕ್ತಿತ್ವ ಇರುವಂಥ ಹೀರೋಗಳು, ಅವರು ಬರೀ ಆ್ಯಕ್ಟಿಂಗ್ ಒಂದೇ ಅಲ್ಲ, ಆ ವ್ಯಕ್ತಿತ್ವಗಳು ಹಂಗಿತ್ತು. ಅವ್ರು ನೋಡಬೇಕು ಅಂತ ಪ್ರೀತಿ ಆಗೋಂಗೆ ಹಂಗೆ ಬದುಕಿದ್ರು ಅವರು. ಇವತ್ತೆಲ್ಲ ಭಾಳಷ್ಟು ಬೇರೆ ಇದನ್ನು ನೋಡ್ತಾ ಇದ್ದೀವಿ. ರಫ್ ಆ್ಯಂಡ್ ಟಫ್ ಅನ್ನೋ ಥರ ಆಗ್ಬಿಟ್ಟಿದೆ ಒಂಥರ. ಪ್ರೀತಿಸ್ಬೇಕು ಫಸ್ಟ್ ಜನರನ್ನ, ಸುಮ್ಮನೆ ಬರಲ್ಲ ಜನ. ನೋಡಿ ಈಗ ಅವಾಗ ರಾಜ್ಕುಮಾರ್ ಅವ್ರ ಫಿಲ್ಮ್ ಚೆನ್ನಾಗಿ ಅದಾದಮೇಲೆ
ಅವ್ರು ಇದ್ದಾರಾ ನೋಡೋಣ, ಯಾರೋ ಸುಮಾರಾಗಿದೆ ಅಂದರೆ ಹೋಗಲೇ ಅಂತ ಹೋಗ್ತಿದ್ದ ಅವನು. ಆ ನೋಡ್ಬೇಕು ಇವನ್ನ ಅನ್ನೋ ಒಂದು ಇದೆಯಲ್ಲ, ಈಗಲೂ ಇದಾರಲ್ಲ ನಮ್ಮಲ್ಲಿ ಸ್ಟಾರ್ಗಳಿದಾರಲ್ಲ, ಸ್ಟಾರ್ ಸಿನಿಮಾಗಳು ಬರ್ತಾರೆ ಜನ, ಬಟ್ ಕಮ್ಮಿ ಆಗ್ಬಿಟ್ಟಿದೆ ಅದು. ತುಂಬ ಥಿಯೇಟ್ರಲ್ಲಿ ರಿಲೀಸ್ ಆಗೋದ್ರಿಂದನೋ ಅಥವಾ ಅದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಅಂದರೆ ಅದು ಕಮ್ಮಿ ಆಗಿದೆ. ಬಟ್ ನೀವು ನೋಡಿ ಸರ್, ಈಗ ಪುಸ್ತಕ ನಾನು ಹೇಳಿದೆ, ಪುಸ್ತಕ ಈಗ ಯಾರು ಓದಲ್ಲ ಸರ್, ಎಲ್ಲ ಇದು ಈ ಬುಕ್ಸ್ ಬಂತು ಇದು ಅಂತಾರೆ. ಆದರೆ ಪುಸ್ತಕ ನೀವು ಸಪ್ನ ಬುಕ್ ಸ್ಟಾಲ್ ಗೋಡನ್ಗೆ ಹೋದರೆ ಇಷ್ಟುದ ಇದೆ, ಈ ರೋಡಿಂದ ರೋಡಿಗೂ ಅಷ್ಟು ರಾಶಿ ಪುಸ್ತಕ ಬಂದು ಮಾರ್ತಾ ಇದ್ದಾರೆ. ಹೋಗುತ್ತೆ, ಅದನ್ನು ರೀಚ್ ಮಾಡಿಸೋದು ಗೊತ್ತಿರಬೇಕು, ಕಂಟೆಂಟ್ ಇರಲೇಬೇಕು. ಆ ರೀಚ್ ಮಾಡಿಸೋದ್ರಲ್ಲಿ ಸೋಲ್ತಾ ಇದ್ದೀವಿ ನಾವು ಇವಾಗ. ಆ್ಯಕ್ಚುಲಾಗಿ ಜಾಸ್ತಿ ಇದೆ ರೀಚ್ ಮಾಡೋಕ್ಕೆ. ಇವಾಗ ಸೋಷಿಯಲ್ ಮೀಡಿಯಾ ಇದೆ, ಇಂಡಿಯನೂ ಇದೆ, ಬೇಕಾದಷ್ಟಿದೆ, ಬಟ್ ರೀಚ್ ಮಾಡ್ಸೋಕೆ ಒದ್ದಾಡ್ತಾ ಇದ್ದೀವಿ. ಎಲ್ಲವೂ ರೀಚ್ ಆಗ್ತಾ ಇದೆ, ಬಟ್ ಏನಂದ್ರೆ ಅದನ್ನ ಕನ್ವರ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಅಂದ್ರೆ ಈಗ ನಿಮ್ಮ ಸಿನಿಮಾ ಬರ್ತಾ ಇದೆ ನನಗೆ ಗೊತ್ತಾಗ್ತಾ ಇದೆ, ಬಟ್ ನಾನು ಥಿಯೇಟರ್ ಬರೋ ಥರ ಅದು ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆನೇ ಪ್ರಶ್ನೆ ಇರೋದು. ಹೌದು, ಎಲ್ಲ ಸಿನಿಮಾಗಳು ಅಂದ್ರೆ ಒಂದು ಹಂತಕ್ಕೆ ಈ ಸಿನಿಮಾ ಬರ್ತಾ ಇದೆ, ಈಗ ನಿಮ್ಮ ಹಾಡ್ ಬರುತ್ತೆ, ಟ್ರೈಲರ್ ಬರುತ್ತೆ, ಕಮೆಂಟ್ಗಳು ಮಾಡ್ತಾರೆ ಜನ, 100 ಜನ ಕಮೆಂಟ್ ಮಾಡ್ತಾರೆ, ಬಟ್ ಎಷ್ಟು ಜನ ಥಿಯೇಟ್ರಿಗೆ ಬರ್ತಾರೆ? ಇದು ಐ ಥಿಂಕ್ ಇವತ್ತು ಈ ಕಂಟೆಂಟ್ ಅನ್ನೋದು ಮತ್ತು ಕತೆ ಅನ್ನೋದು ಐ ಥಿಂಕ್ ದಟ್ಸ್ ದ ಬಿಗ್ಗೆಸ್ಟ್ ಹೀರೋ ಇವತ್ತು. ಯಾಕಂದರೆ ಒಂದು ಅಲ್ಲಿಂದ ಜಂಪ್ ಮಾಡೋದು, ಇಷ್ಟು ಬ್ಲಾಸ್ಟ್ಗಳು, ಐ ಥಿಂಕ್ ಇದು ಸ್ಲೋ ಆಗಿ ಸ್ವಲ್ಪ ಮುಗೀತು. ಐ ಥಿಂಕ್ ಕಂಟೆಂಟ್ ಇದ್ದರೆ ಐ ಥಿಂಕ್ ಪೀಪಲ್ ಆರ್ ಕಮಿಂಗ್. ಬಟ್ ಕೋವಿಡ್ ಟೈಮಲ್ಲಿ ಏನಾಗ್ಬಿಡುತ್ತೆ, ಐ ಥಿಂಕ್ OTT ಪ್ಲ್ಯಾಟ್ಫಾರ್ಮ್ ಅನ್ನೋದು ಇಟ್ ಬಿಕೇಮ್ ಆಫ್ ಒನ್ ಸೂಪರ್ ಪ್ಲ್ಯಾಟ್ಫಾರ್ಮ್. ಲೈಕ್ ಜನಕ್ಕೆ ತುಂಬ ರೀಚ್ ಆಗ್ಬಿಡ್ತು ಕೋವಿಡ್ ಟೈಮಲ್ಲಿ. ಸೊ ಇವಾಗ ಕಂಫರ್ಟ್ ಝೋನು, ಒಂದು ಸಿನಿಮಾ ನೋಡಬೇಕಂದ್ರೆ ಅದೇ ಒಂದು 2,000-2,500 ಸರ್ ಹೇಳ್ದಂಗೆ ಖರ್ಚಾಗುತ್ತೆ ಒಂದು ಮಾಲಿಗೆ ಬರೋಕ್ಕೆ. ಸೊ ಫಸ್ಟು ಯಾರಾದರೂ ಹೇಳಿ ಇಲ್ಲಪ್ಪ ಸಿನಿಮಾ ಚೆನ್ನಾಗಿದೆ ಹೋಗಿ ನೋಡಿ ಅಂದಾಗ ಜನಕ್ಕೆ ಆಚೆ ಬಂದು ಸಿನಿಮಾ. ಇಟ್ಸ್ ಬಿಕಮ್ ಮೋರ್ ಆಫ್ ಮೌತ್ ಟು ಮೌತ್ ಪಬ್ಲಿಸಿಟಿ. ನಾವು ಎಷ್ಟೇ ಏನೇ ಪಬ್ಲಿಸಿಟಿ ಮಾಡಿದ್ರು ಐ ಥಿಂಕ್ ಇಟ್ ಮೋರ್ ಆಫ್ ನಿಮ್ಮ ಸಿನಿಮಾ ಈಗ ಜನ ಬಂದು ಫಸ್ಟ್ ಟೈಮ್ ನೋಡ್ತಾರಲ್ವಾ, ಅವ್ರು ಏನು ಹೇಳ್ತಾರೆ ಅನ್ನೋದೇ ಎಲ್ಲ ಅಷ್ಟೇ ಬರೋದು. ಸೊ ಅಷ್ಟು ಹಾಗಾಗಿದೆ ಸಿನಿಮಾ ಇಂಡಸ್ಟ್ರಿ. ಬಟ್ ಜನರಿಗೆ ಏನಾದ್ರು ನನ್ನ ಪ್ರಕಾರ ಪ್ಲೆಸೆಂಟ್ ಸರ್ಪ್ರೈಸ್ಗಳು ಬೇಕಾಗಿದೆ. ಅವ್ರಿಗೆ ನನ್ನ ಪ್ರಕಾರ ಒಳ್ಳೆ ಸಿನಿಮಾಗಳು ಬೇಕಾಗಿಲ್ಲ, ಇಂಟ್ರೆಸ್ಟಿಂಗ್ ಸಿನಿಮಾಗಳು ಅಲ್ವಾ? ಸೊ ಆಮೇಲೆ ಕೊಡ್ತಾನಲ್ಲ ಸರ್ ದುಡ್ಡು, ಆ ಪೈಸೆ ವಸೂಲಾಗಬೇಕು ಅವ್ರಿಗೆ, ಆಗ್ಬೇಕಲ್ವಾ? ಇಲ್ಲ ಅಂದರೆ ಅವನು ಡಿಸಪಾಯಿಂಟ್ ಆಗ್ತಾನೆ. ನನಗೆ ಅನಿಸಿದ್ದು ಸುಮಾರು ನೋಡಿ 1 ವಾರ 10 ಸಿನಿಮಾ ಬಂದ್ಬಿಡುತ್ತೆ ಕನ್ನಡ. ಯಾವುದಕ್ಕೆ ಹೋಗ್ತಾನೆ ಅವನು? ಹೋದರೂ ಕೂಡ ಓಕೆ ಇದು ಏನೋ ಪೋಸ್ಟ್ ನೋಡಿಕೊಂಡು ಇನ್ನೇನು ಸುದ್ದಿ ನೋಡ್ಕೊಂಡು ಹೋದರೆ ಫುಲ್ ಡಿಸಪಾಯಿಂಟಾಗಿ ಬಂದ ಅಂತ ಇಟ್ಕೊಳ್ಳಿ. ಅವ್ನು 10 ಸಿನಿಮಾ ಹೋಗಲ್ಲ, ಆಮೇಲೆ 10 ದಿನ ಬೇಡಪ್ಪ ಈಗ ಯಾರು ಸರಿಯಾಗಿ ಮಾಡಲ್ಲ ಅಂತ ಅಲ್ಲೇ ಬ್ರ್ಯಾಂಡ್ ಆಗ್ಬಿಡುತ್ತೆ. ಆ ಥರ ಆಗಿದೆ, ಜಾಸ್ತಿ ಆಗಿದೆ ಇವಾಗ. ನಮ್ಮ ಸಿನಿಮಾದಲ್ಲಿ ಏನಾಗಿದೆ ಅಂತ ನೀವು ಹೇಳಿದ್ರಲ್ಲ, ಪ್ಲೆಸೆಂಟ್ ಸರ್ಪ್ರೈಸ್ಗಳು ತುಂಬ ಇದೆ. ಇದು ಹಾರರ್ ಮೂವಿನ ಅನ್ಸ್ಬಿಡುತ್ತೆ ಒಂದು ಸ್ವಲ್ಪ ಹೊತ್ತು, ಅಲ್ಲ ಅಂತ ಇದು ಮರ್ಡರ್ ಮಿಸ್ಟ್ರಿನ ಅನ್ಸ್ಬಿಡುತ್ತೆ. ಮತ್ತಲ್ಲ ಹೋದ ಇದು ರೊಮ್ಯಾಂಟಿಕ್ ಮೂವಿನೇ ಇರಬೇಕು ಅನಿಸುತ್ತೆ. ಈ ಥರ ಬೇರೆ ಬೇರೆ ಶೇಡಲ್ಲಿ ಹೋಗುತ್ತೆ, ಈ ಪಾತ್ರಗಳು ಹಾಗೆ ಹೋಗ್ತವೆ. ಅದ್ರ ಜೊತೆಲಿ ನಶಾಲೋಕ, ಅಡಿಕ್ಷನ್ನು, ಒಂದಷ್ಟು ವಿಷಯ. ನಿಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಿ ಸರ್. ನೀವು ಅಂದರೆ ಈ ಅಂದರೆ ಒಬ್ಬ ನಿರ್ಮಾಪಕರು ಬಂದು ಇನ್ವೆಸ್ಟ್ ಮಾಡೋದಿದೆಯಲ್ಲ ಈ ಟೈಮ್ಗೆ, ಅದಕ್ಕೂ ಧೈರ್ಯ ಬೇಕು ಅಲ್ವಾ? ಯಾಕೆಂದ್ರೆ ಫೈನಲಿ ನೋಡಿ, ನೀವು ನಿಮ್ಮ ಮನೆಗೆ ಹೋಗ್ತೀರಾ, ನೀವು ಎಲ್ಲ ನಾವು ನಮ್ಮ ಮನೆಗೆ ಹೋಗ್ತೀವಿ. ಸಿನಿಮಾ ಅಂದರೆ ನಮ್ಗೆ ಹಿಟ್ಟಾದರೂ ಫ್ಲಾಪ್ ಆದರೂ ಕೂಡ ನಮಗೆ ಅಂಥ ದೊಡ್ಡ ಡಿಫ್ರೆನ್ಸ್ ಆಗಲ್ಲ. ಬಟ್ ಒಬ್ಬ ಪ್ರೊಡ್ಯೂಸರ್ಗೆ, ಯಾಕೆಂದ್ರೆ ಅವರು ಅದನ್ನು ನಿರೀಕ್ಷೆ ಮಾಡ್ತಿರ್ತಾರೆ ವಾಪಸ್ ಬರಲಿ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಪ್ರವೀಣ್ ನಾಯಕ್ ಸರ್? ಸರ್ ನನ್ನ ಕೈಲಾದರೂ ನಾನು ಮಾಡಿದೆ, ನನಗೆ ಲಾಭ ಬಂದಮೇಲೆ ಕೊಡಪ್ಪ ಅಂತ. ಯಾಕಂದರೆ ನನಗೆ ತುಂಬ ಹತ್ತಿರದವನು, ಒಟ್ಟಿಗೆ ಝಡ್ಡಿಂದ ಮೊದಲನೇ ಸಿನಿಮಾದಿಂದ ನಾಗಚಂದ್ರ ಮರಡಿಹಳ್ಳಿ ಅಲ್ವಾ? ಮರಡಿಹಳ್ಳಿ ನಾಗಚಂದ್ರ. ಸೊ ಇದರಿಂದ ನನ್ನ ಬರ್ಡನ್ ಕಮ್ಮಿ ಮಾಡ್ತೀನಿ. ಈಗ ನನ್ನ ದೊಡ್ಡ ಪೇಮೆಂಟ್ ಅಂದರೆ ಅವ್ರ ಕಷ್ಟನೇ ಆಗುತ್ತೆ. ಸರಿ, ನನಗೆ ಏನೂ ಕೊಡಬೇಡ, ಲಾಭ ಬಂದರೆ ಕೊಡು, ಲಾಭ ಬರೋ ಥರ. ಅವಾಗ ನಾನು ಅದನ್ನು ಇನ್ನೂ ಅಲರ್ಟ್ ಆಗ್ತೀನಿ. ಯಾಕಂದ್ರೆ ನನ್ನ ದುಡ್ಡು ಆ ಲಾಭದಲ್ಲಿದೆ ಅಂದ ತಕ್ಷಣ ನಾವು ಇನ್ನೂ ಅಲರ್ಟ್ ಆಗ್ತೀವಿ. ಅದರಿಂದ ಚೆನ್ನಾಗೇ ಮಾಡೋಣ ಅಂತ. ಸೊ ಈ ಥರ ಒಂದು ಒಪ್ಪಿಗೆಯನ್ನು ಮೇಲೆ ಮಾಡಿದ್ದೀನಿ. ಸೊ ಅವನ ಜರನೇ ನನಗೂ ಈಗ ಅರ್ಜಿದೆ, ಬರಬೇಕು ದುಡ್ಡು ಅಂತ. ಎಸ್. ಸೊ ಹಾಗೆ ನಾವು ಟಕೀಲಾ ಬಗ್ಗೆ ಮಾತಾಡಿದ್ರೆ, ಟಕೀಲಾ ಅಂತ ಇಡ್ಬೇಕಂತ ಅನ್ಸಿದ್ದು ಯಾಕೆ? ಮುಂಚೆ ನೀವು ಏನೋ ಬೇರೆ ಅನ್ಕೊಂಡಿದ್ರಲ್ವಾ? ಅಲ್ಲ ಸರ್, ಅವಾಗ ಒಂದು ಬೇರೆ ಏನೇನೋ ಒಂದು 8-10 ಹೆಸರು ಅಂದ್ಕೊಂಡು, ಆಮೇಲೆ ನಶಾಲೋಕದ ಬಂದಾಗ ನನಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಒಳ್ಳೆ ಎಕ್ಸ್ಪರ್ಟ್ಸ್ ಅವರು, ಅವ್ರು ಕೇಳಿದೆ ಒಳ್ಳೆ ನಶೆ ಕೊಡೋದು ಯಾವುದು ಅಂತ. ಈ ಹುಡುಗಿರು ಬಂದು ಸೇರಿದಾಗ ಸರ್, ಅವರು ಸಣ್ಣ ಇದಕ್ಕೆ ಟ್ರೈ ಮಾಡಲ್ಲ. ಒಂದು ಸಲ ಸ್ವಲ್ಪ ಒಂದು ಸಿಪ್ ಕುಡಿದ್ರೆ ಅವ್ಳು ಸ್ವಲ್ಪ ತಲೆ ತಿರುಗಬೇಕು ಅಂತ. ಯಾಕಂದ್ರೆ ಅವಳು ವಿವೇಚನೆ ಕಳ್ಕೊಂಡ್ರೆ ಒಂದು ದುರುಪಯೋಗ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಟಕೀಲಾ ಹೆಂಗಿದೆ ಅಂದ್ರೆ ನೋಡಕ್ ಚಿಕ್ಕದೇ ಅನ್ಸುತ್ತೆ, ಬಟ್ ಆಕ್ಚುಲಿ ಅದು ಕಂಪ್ಲೀಟ್ ಸ್ಪಿರಿಟ್, ಅದು ಅದ್ರಲ್ಲಿ ಏನು ಇಲ್ಲ. ಅದನ್ನೇ ಹೇಳಿದ್ರು ಅವನು. ಇದು ಒಂದು 4-5 ಶಾರ್ಟ್ ಕೊಡಿದ ತಕ್ಷಣ ಅವ್ರಿಗೆ ಫುಲ್ ಹಿಂಗೆ ಆಗ್ಬಿಡ್ತಾರೆ ಅಂತ. ಸೊ ಆಮೇಲೆ ಹೆಸರು ಕ್ಯಾಚಿ ಇತ್ತಲ್ಲ ಟಕೀಲಾ. ಈಗ ವಿಸ್ಕಿ ಅಂದರೆ ಏನು ಅನ್ಸಲ್ಲ ಜನಕ್ಕೆ, ಇನ್ನೇನು ಬಿಯರ್ ಅಂದರೆ ಅನ್ಸಲ್ಲ. ಟಕೀಲಾ ಅಂದ್ರೆ ಏನೋ ಒಂದು ಟಕ್ ಅಂತ ಹೊಡಿಯೋದು. ಸೊ ನಿಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಟಾಪ್ ಸ್ಟಾರ್ ರೇಣುವರು. ಅವರು ನೋಡಿ, ನಾನು ಬೇರೆ ಎಲ್ಲ ಸಿನಿಮಾ ಮಾಡುವಾಗ ಇಲ್ಲಿ ವ್ಯತ್ಯಾಸ ನೋಡಿದ್ದೀನಿ. ನೋಡಿ ಹೇಳ್ತೀನಿ, ಎಲ್ಲರೂ ಮನಸಾರ ಕೆಲಸ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ. ಅವ್ರಿಗೆ ಒಂದು 2 ಸಾಂಗ್ ನಾನು ಫಸ್ಟ್ ಪ್ಲ್ಯಾನ್ ಮಾಡಿದ್ದು. ಒಂದು ಮೆಲೋಡಿ,
ಒಂದು ಈ ಥರ ಮಾಸ್ ಗೊತ್ತಾಯ್ತು. ಇರುವಂಥದ್ದು ಟೈಟಲ್ ಸಾಂಗ್. ಟೈಟಲ್ ಸಾಂಗ್ ಮಾಡಿ ಅವರು ತೋರಿಸಿದ್ರು. ಅದು ಫಸ್ಟ್ ಕೇಳಿದ್ರೆ ಒಳ್ಳೆ ಕಿಕ್ ಇದೆ, ಇಲ್ಲಿ ಚೆನ್ನಾಗಿ ಒಂದು ರಿದಮಿಕ್ ಆಗಿದೆ, ಇನ್ನೊಂದು ಸ್ವಲ್ಪ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಸ್ವಲ್ಪ ರಿದಮ್ ಇದು ಬಂದರೆ ಸರ್ ಅವೆಲ್ಲ ಬರುತ್ತೆ ಅಂದರು. ಅವೆಲ್ಲ ಬರುತ್ತೆ, ಇನ್ನೂ ಆ್ಯಡ್ ಮಾಡೋದು ನಿಮ್ಗೆ ಜಸ್ಟ್ ಟ್ಯೂನ್ ಹಿಂಗೆ ಅನಿಸ್ತು ಅಂತ. ನೋಡಿ ಯಾವಾಗಲೂ ನಾನು ಇನ್ಯಾವ ಥರ ಇದೆ ಇನ್ಯಾವ ಥರ 3-4 ಕೇಳಿ ಒಂದು ಫೈನಲ್ ಮಾಡ್ತಿದ್ದೆ. ಇದು ಕೇಳಿದ್ಮೇಲೆ ಮತ್ತೆ ಕೇಳೋದ್ರಲ್ಲಿ ಅರ್ಥನೇ ಇಲ್ಲ ಅನಿಸ್ತು, ಅದು ಓಕೆ ಅನಿಸ್ತು. ಮೆಲೋಡಿದು ಅಷ್ಟೇ ಶುರು ಆಯಿತು, ಒಂದು ಟ್ಯೂನ್ ಕೊಟ್ಟರು, ಅದು ತುಂಬ ಸುಶ್ರಾವ್ಯವಾಗಿ ಕೇಳಿಸ್ತು ನನಗೆ. ಅದು ಚೆನ್ನಾಗಿದ್ದಿಲ್ಲ ಇದು ನಂದು, ಅದು ಓಕೆ. ಈ ಥರ ಒಂದೊಂದೇ ಹಾಡು ನಾನು ಕೇಳಿದ್ದು ಅದೆರಡು ಓಕೆ ಆಯಿತು. ಅವ್ರು ಅಷ್ಟು ಯಾಕಂದರೆ ನಾರ್ಮಲಿ ನೋಡಿ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಬೇರೆ ಯಾರು ನಮ್ಮ ಹತ್ರ ಬಂದರೆ ಬೆಸ್ಟ್ ಇರೋದನ್ನು ಫಸ್ಟ್ ಕೊಡೋಕೆ ಹೋಗ್ತಾರೆ, ಇಂಪ್ರೆಸ್ ಮಾಡೋದು ನೋಡ್ತಾರೆ ಅವರು. ಐ ಆಮ್ ದ ಬೆಸ್ಟ್ ಟ್ಯೂನೇ ಕೊಟ್ಟಿರ್ತಾರೆ. ನಾನು ಸುಮ್ಮನೆ ಕೇಳಿದ್ರೆ ಇನ್ಯಾವುದೋ ಒಂದು ಬರುತ್ತೆ ಆಮೇಲೆ ನಾನು ಒಂದು ಸ್ವಲ್ಪ ದ್ವಂದ್ವದಲ್ಲಿರೋ ಬದಲು ಚೆನ್ನಾಗಿದೆ ಅಂತ ಅನಿಸಿದೆಯಲ್ಲ ಡನ್ ಅಂತ ಆ ಥರ. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಏನು ಹೇಳ್ತಾರೆ ಈ ಸಿನಿಮಾದ ಬಗ್ಗೆ, ಬನ್ನಿ ಅದನ್ನು ಕೂಡ ಕೇಳೋಣ. ನಮಸ್ಕಾರ ಎಲ್ರಿಗೂ. ನಾನು ಟಾಪ್ ಸ್ಟಾರ್ ರೇಣುಕುಮಾರ್ ಅಂತ, ಟಕೀಲಾ ಸಿನಿಮಾದ ಸಂಗೀತ ನಿರ್ದೇಶಕ. ಈ ಸಿನಿಮಾ ನೆಕ್ಸ್ಟು 16ನೇ ತಾರೀಕು ಕರ್ನಾಟಕದ ಎಲ್ಲ ಥಿಯೇಟರ್ಸಲ್ಲಿ ಬರ್ತಾಯಿದೆ. ತಾವೆಲ್ಲ ಸಿನಿಮಾ ನೋಡಿ. ನಾಗಚಂದ್ರ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಪ್ರವೀಣ್ ನಾಯಕ್ ಅವರು ನಿರ್ದೇಶಕರು ಮತ್ತು ನಿರ್ಮಾಪಕರು ನಾಗಚಂದ್ರ ಅವರು, ಮತ್ತು ನಿಖಿತಾ ಸ್ವಾಮಿ ಮತ್ತು ಧರ್ಮಕೀರ್ತಿರಾಜ್ ಇವರು ಹೀರೋಯಿನ್ನು. ಇದು ನನ್ನ 4ನೇ ಸಿನಿಮಾ ಟಕೀಲಾ. ಇದರಲ್ಲಿ 2 ಸಾಂಗ್ ಇದೆ. ಒಂದು ಸಾಂಗು ಟಕೀಲಾ ಕಿಕ್ಕು ಅಂತ ಭಾಳ ಸೊಗಸಾಗಿ ಮೂಡಿಬಂದಿದೆ. ಏನಂತ ಹೇಳಿದರೆ ನಾನು ಬ್ಯಾಕ್ಗ್ರೌಂಡ್ ಬಂದು ಆರ್ಕೆಸ್ಟ್ರಾ ಮತ್ತು ಸಂಗೀತ ಕ್ಷೇತ್ರದಿಂದ ಬಂದವನಾಗಿರೋದ್ರಿಂದ ಪಬ್ಲಿಕ್ ಪಲ್ಸು, ಜನಗಳಿಗೆ ಯಾವ ರೀತಿ ಹಾಡು ಬೇಕು, ಆ ಹಾಡೊಂದು ಯಾವ ಥರ ಕೊಟ್ಟರೆ ಜನ ಅಟ್ರಾಕ್ಷನ್ ಆಗ್ತಾರೆ ಅನ್ನೋದು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಹಾಡು ಮಾಡಿದ್ವಿ. 2 ಸಾಂಗ್ ಇದೆ. ಈಗ ಆಲ್ರೆಡಿ 3 ಲಕ್ಷ ರೀಚ್ ಆಗಿದೆ. ದಯವಿಟ್ಟು 16ನೇ ತಾರೀಕು ಥಿಯೇಟ್ರಿಗೆ ಬಂದು ತಾವೆಲ್ಲ ಸಿನಿಮಾ ನೋಡಿ ನಮ್ಮನ್ನು ಹರಿಸ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ನಮಸ್ಕಾರ. ಸೊ ಸ್ನೇಹಿತರೆ, ಇದು ನಾವು ಟಕೀಲಾ ಸಿನಿಮಾದ ಬಗ್ಗೆ ಮಾತಾಡಿದ್ವಿ. ಇದೇ 16ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ. ಧರ್ಮ, ಕೀರ್ತಿರಾಜ್ ಮತ್ತು ನಿಖಿತಾ ಅವರು ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಸುಮಾರು ಜನ ಕಲಾವಿದರಿದ್ದಾರೆ. ಮತ್ತು ನಮ್ಮ ಪ್ರವೀಣ್ ನಾಯಕ್ ಅವರು ಅದನ್ನು ನಿರ್ದೇಶನ ಮಾಡಿದ್ದಾರೆ. ಅವರ 4ನೇ ಸಿನಿಮಾ ಇದು. ಪ್ರವೀಣ್ ನಾಯಕ್ ಅವರು ನಮ್ಮ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ಅವ್ರು ಹೇಳಿದ್ದಾರೆ. ಸಾಕಷ್ಟು ಎನ್ಲೈಟ್ನಿಂಗ್ ಇನ್ಸೈಟ್ಫುಲ್ ವಿಚಾರಗಳನ್ನ ಅವರು ತಿಳಿಸಿದ್ದಾರೆ. ಅದು ಎಸ್ಪೆಷಲಿ ಮನುಷ್ಯನ ಮನಸ್ಸಿನ ಬಗ್ಗೆ. ಸೊ ಅಂಥವ್ರು ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ ಅವರು ಏನೋ ಒಂದು ವಿಶೇಷವಾದ ಮಾಡಿರ್ತಾರೆ ಅನ್ನೋದು ನನ್ನ ನಂಬಿಕೆ. ನಿಮ್ಮ ನಂಬಿಕೆ ಕೂಡ ಹಾಗೆ ಇದೆ ಅಂತ ಅನ್ಕೋತೀನಿ. ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ, ಸೊ ಧರ್ಮ ತುಂಬ ಥ್ಯಾಂಕ್ಸ್ ನಿಮಗೆ. ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಸೊ ಯು ಹ್ಯಾವ್ ಆಲ್ ದ ಕ್ವಾಲಿಟೀಸ್ ಟು ಬಿ ಸ್ಟಾರ್. ನಿಮಗೆ ಆದಷ್ಟು ಬೇಗ ಆ ಥರದೊಂದು ಆಗಲಿ ಅಂತ ನಾನು ಆಶಿಸ್ತೀನಿ. ಒಳ್ಳೆ ಕಥೆ ಮತ್ತು ಒಳ್ಳೆ ನಿರ್ದೇಶಕರೆಲ್ಲವೂ ಕೂಡ ಸಿಗಲಿ ಮತ್ತು ಈ ಮೂಲಕ ಕೂಡ ಅದು ಆಗಲಿ, ಈ ಸಿನಿಮಾದ ಮೂಲಕ ಕೂಡ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ನಿಖಿತಾ ಅವರೇ, ನಿಮಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ನಾನು ಒಂದೇ ಒಂದು ಮಾತಾಡಿ ಮಾಡ್ತೀನಿ. ನನಗೊಂದು ಸರ್, ಈ ಮಾನಸ ಸರೋವರ ಕಾರ್ಯಕ್ರಮ ನೋಡಿ ಎಷ್ಟು ಜನ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಗೊತ್ತಿಲ್ಲ. ಒಂದು ಅರಿವು ಮೂಡಿಬಿಡ್ತು ಅದರಲ್ಲಿ ಅವ್ರಿಗೆ. ಆಮೇಲೆ ನೀವು ಕೇಳೋ ಪ್ರಶ್ನೆಗಳು ಏನಾಗುತ್ತೆ ಅಂದರೆ, ನಮ್ಮ ಬೇರೆ ಕಡೆ ಹೋದಾಗ ಏನಾಗುತ್ತೆ ಅಂದರೆ ಏನೂ ಇಲ್ಲ, ನಾನೇ ಹೇಳ್ತಾ ಕೂತ್ಕೋಬೇಕು, ಆ ಥರ ಆಗುತ್ತೆ, ಮೊನೋಲಾಗ್ ಥರ ಹೋಗುತ್ತೆ. ನೀವು ಅದನ್ನು ಕೆಣಕಿ ಈ ಥರ ಆದಾಗ ತಪ್ಪನ್ನು ಸ್ವಲ್ಪ ಅದು ಹೆಂಗೆ ಮಾಡೋದು ಅಂತೆಲ್ಲ ಕೇಳುವಾಗ ಅವ್ರ ಪ್ರಶ್ನೆಗಳು ನೀವು ಕೇಳಿರ್ತೀರ. ಆದ್ದರಿಂದ ಅದು ಅವ್ರಿಗೆ ಚೆನ್ನಾಗಿ ಅರ್ಥ ಆಯಿತು. ಸೊ ನನಗೆ ಈ ಸಿನಿಮಾದು ಒಂದೇ ಆಸೆ ಏನಂದರೆ, ಈಗ ನಿಮ್ಮದು ನನಗೆ ಇಷ್ಟು ರೀಚ್ ಆಗಿದೆ, ಅದು ಸಿನಿಮಾ ಅನ್ನೋದು ಇನ್ನೂ ರೀಚ್ ಮಾಡಿಸುತ್ತೆ ಇಷ್ಟ ಆದರೆ. ಇದರಲ್ಲೂ ನಾನು ಬೇಸಿಕಲಿ ನನ್ನ ಒಳನದಿ ಅಂತಲ್ಲ, ಒಳಗಡೆ ಹರಿತಿರೋ ನದಿ ಏನಂದರೆ ಮನುಷ್ಯ ನೆಮ್ಮದಿಯಾಗಿ ಬದುಕಬೇಕು, ಎಲ್ಲೋ ಸಿಗಾಕೊಂಡು ಒದ್ದಾಡಲೇಬಾರ್ದು. ಏನಾದರೂ ಆಗಲಿ ನಾನು ಎದುರಿಸ್ತೀನಿ ಅದು ಕೂತ್ಕೊಂಡ್ಬಿಡ್ಬೇಕು. ಯಾಕಂದರೆ ಎದುರಿದವನು ಗೆದ್ದ ಇಲ್ಲಿ, ಹೆದರ್ದವನು ಪಾಪ ಅದೇ ಕೋರ್ಕೊಂಡು ನನಗೆ ಯಾಕೆ ಹೀಗಾಯಿತು, ನಾನೇನು ತಪ್ಪು ಮಾಡಿದೆ, ನನಗೆ ನೋಡಿದ್ಯಾ, ಏನು ವಿಧಿ, ಪೂರ್ವ ಜನ್ಮದ ಕರ್ಮನೋ ನೀವು ಹೊಣೆ ಬರ ಏನೂ ಅಲ್ಲ, ಕರೆಕ್ಟಾಗಿ ಈ ಜನ್ಮ ಸಿಕ್ಕಿದೆ, ಉಪಯೋಗಿಸು. ತಪ್ಪುಗಳು ಮಾಡೋದು ಗೊತ್ತಾದ ತಕ್ಷಣ ದೂರ ಆಗ್ಬಿಡು. ಯಾಕಂದರೆ ನೀನು ತಪ್ಪು ನನಗೆ ಗೊತ್ತಾಗಲ್ಲ ಸರ್, ತಪ್ಪು ಮಾಡಿದೆ ಅಂತ ಅನ್ಸೋದಿಲ್ಲ, ಗೊತ್ತಾಗುತ್ತೆ ನಿನಗೆ. ನೀನು ರಾಜ್ಕುಮಾರದ್ದು ಮಾತಾಡಿದ್ದು ನೋಡು, ಗೊತ್ತಿಲ್ಲದೆ ಮಾಡಿದೆ ನೀನು ಅಂತ. ಆ ಥರ ನೀನು ಯಾವಾಗ ಕದ್ದು ಮುಚ್ಚಿ ಮಾಡ್ತಿಲ್ಲ ಅದು ತಪ್ಪೇ ನಿನ್ನ ಪ್ರಕಾರ. ಜಗತ್ತು ಬಿಟ್ಬಿಡು, ಅದನ್ನು ಬಿಟ್ಬಿಡು ಅಂತ. ಈ ಥರ ಒಂದು ಸಣ್ಣದೊಂದು ನಾನು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತಿದ್ದೀನಿ ಈ ಸಿನಿಮಾ ಮೂಲಕ. ದಯವಿಟ್ಟು ಅದನ್ನು ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಸೊ ನಾನು ಅಷ್ಟೇ ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ ಬರೋದಕ್ಕೆ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದು ಟಕೀಲಾ ಸಿನಿಮಾದ ಬಗ್ಗೆ ಮಾತಾಡಿದ್ವಿ. 16ನೇ ತಾರೀಕು ರಿಲೀಸ್ ಆಗ್ತದೆ, ಶುಕ್ರವಾರ. ದಯವಿಟ್ಟು ಹೋಗಿ ಸಿನಿಮಾ ನೋಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ. ನಾನು ಈಗಾಗಲೇ ಹೇಳಿದ ಕಾರಣಗಳನ್ನ ಯಾಕೆ ಅಂತ, ಮತ್ತು ನೋಡಿದ ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಮತ್ತು ಈ ಒಂದು ವಿಡಿಯೋದಲ್ಲಿ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ. ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿಶಕ್ತಿ ಸ್ಟುಡಿಯೋ, ಮತ್ತು ಖಂಡಿತ ನೋಡಿ ಟಕೀಲಾ ಆನ್ 16th of this month. ನಮಸ್ಕಾರ.